ಮಹಾನಾಯಕ ಜೈ ಭೀಮ್ ಬಳಗ ಕ್ರೀಡಾ ಮತ್ತು ಸಂಸ್ಕೃತಿ ಘಟಕ ಉಳ್ಳಾಲ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಇದರ ವತಿಯಿಂದ ಏರ್ಪಡಿಸಲ್ಪಟ್ಟಂತ ಕ್ರಿಕೆಟ್ ಪಂದ್ಯಾಟದ ಈ ಒಂದು ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಈ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಅಂತ ಶ್ರೀಮತಿ ಗೀತಾ ಭಂಡಾರರವರೇ, ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಸಮಾರಂಭವನ್ನು ಉದ್ಘಾಟಿಸಿ ತನ್ನ ದಿಕ್ಸೂಚಿ ಸಂದೇಶ ನೀಡಿರುವಂತಹ ನಮಗೆ ಅತ್ಯಂತ ಗೌರವಿತರು, ನಮಗೆಲ್ಲ ಹಿರಿಯರು, ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಸಚಿವರಾಗಿಂತ ಗೌರವ ಅಂತ ಸನ್ಮಿತ್ರ ಅಂತ ಸತೀಶ್ ಜಾರಕಿಹೊಳಿರವರೇ, ನನ್ನ ಆತ್ಮೀಯ ನಾಯಕರು, ಸನ್ಮಿತ್ರರಾಗಿರುವಂತ ಶಾಸಕ ಮಿತ್ರರಾಗಿರುವಂತ ಅಭಯ ಪ್ರಸಾದ್ ರವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಪ್ರಶಾಂತ್ ಕಾಜಾವರವರೇ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ರಮೇಶ್ ಶೆಟ್ಟಿ ಅವರೇ, ಬಾಲೆಪುಳಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಅಂತ ಶರೀಫ್ ರವರೇ, ಅದೇ DCCಯ ಅಧ್ಯಕ್ಷರು ಮತ್ತು ಮೆಸ್ಕಾಂನ ನಿಗಮ ಅಧ್ಯಕ್ಷರಾಗಿರುವಂತ ಹರೀಶ್ ಕುಮಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ಮೂಡದ ಅಧ್ಯಕ್ಷ ಸದಾಶಿವ್ ಉಲಾಲ್ ಅವರೇ, ನನ್ನ ಸನ್ಮಿತ್ರರು, ಗೋಕರ್ಣನಾಥೇಶ್ವರದ ಆಡಳಿತ ಸಮಿತಿಯ ಸದಸ್ಯರು, ಸನ್ಮಿತ್ರ ಯುವ ನಾಯಕರಾಗಿರುವಂತ ಪದ್ಮರಾಜ್ ಪೂಜಾರವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ನಮ್ಮ ಸನ್ಮಿತ್ರ ಭರತ್ ಶೆಟ್ಟಿರವರೇ, ಅದೇ ರೀತಿ ಬಶೀರ್ ಅವರೇ, ವೇದಿಕೆ ದಿನೇಶ್ ಮೂಲೂರವರೇ, ಇನ್ನಿತರ ಎಲ್ಲ ನಮ್ಮ ಗೌರವದಂತ ವಿವಿಧ ಧಾರ್ಮಿಕ ಕ್ಷೇತ್ರದ ನಮ್ಮ ಹಿರಿಯಗಣ್ಯ ವ್ಯಕ್ತಿಗಳೇ, ವೇದಿಕೆ ಮೇಲೆ ಉಪಸ್ಥಿತ ಇನ್ನಿತರ ನಮ್ಮ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮುಖಂಡರುಗಳೇ, ನನ್ನ ಮುಂದಿರುವ ನನ್ನ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಬಳಗದ ರಾಜ್ಯ ಮಟ್ಟದ ಅಧ್ಯಕ್ಷ ಅಂತ ಜಗದೀಶ್ ಅವರೇ, ಪ್ರವೀಣ್ ರವರೇ ಹಾಗೂ ರೆಹಮಾನ್ ಮತ್ತು ನಮ್ಮ ಕಾರ್ಯಕ್ರಮ ನಿರೂಪಿಸಿ ಸನ್ಮಿತ ರೋಹಿತ್ ಅವರೇ, ಬಾಲೆಪುಳಿ ಗ್ರಾಮ ಪಂಚಾಯತ್ ಮತ್ತು ಸುತ್ತಮುತ್ತ ಗ್ರಾಮ ಪಂಚಾಯತ್ ಎಲ್ಲ ನಮ್ಮ ಸರ್ವ ಸದಸ್ಯರುಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ಈ ಊರ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಯಾರು ಮತ್ತು ಸದಸ್ಯರು ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಪ್ರತಿಯೊಂದು ಹಿತೈಷಿಗಳೇ, ಅತ್ಯಂತ ಸಂತೋಷವಾಗ್ತದೆ. ಅಖಿಲ ಕರ್ನಾಟಕ ಮಹಾನಾಯಕ ಜೆ.ಎಂ.ಬಿ ಬಳಗದ ಯೋಧ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮಾಜದ ಬಾಂಧವರಿಗೆ ಏರ್ಪಡಿಸಿದಂತಹ ಆ ಕ್ರಿಕೆಟ್ ಮ್ಯಾಚಿಗೆ ಇವತ್ತು ಈ ಬಳಗದವರು ಅದು ಮುಡಿಪು ಕ್ಷೇತ್ರವನ್ನು ಇವತ್ತು ಆಯ್ಕೆ ಮಾಡಿರೋದು ನಮಗೆ ಅತ್ಯಂತ ಸಂತೋಷ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಇದರ ಅಧ್ಯಕ್ಷರಿಗೆ ಸದಸ್ಯರ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಮಹಾನಾಯಕ ಜೆ.ಎಂ.ಬಿ ಟ್ರೋಫಿ ಇದೊಂದು ಅರ್ಥಪೂರ್ಣವಾದ ಒಂದು ಇವತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವು ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಈ ದೇಶದ ಉದ್ದಗಲ ಅದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಈ ದೇಶದ ಬಡವರು, ಈ ದೇಶದ ಶ್ರೀಮಂತರು, ಈ ದೇಶದ ನಿರ್ಗತಿಕರು, ಈ ದೇಶದ ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿಗಳು, ಅಲ್ಪಸಂಖ್ಯಾತರು, ದೀನ ದಲಿತರು, ಈ ದೇಶದ ಅತ್ಯಂತ ಕಟ್ಟಕಡೆ ನಿರ್ಗತಿಗಳು ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡದಿದ್ರೆ ಅದು BR ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಮಹಾನ್ ವ್ಯಕ್ತಿಯನ್ನು ಇವತ್ತು ನೆನಪಿಸಿಕೊಂಡು ಅವರ ವ್ಯಕ್ತಿತ್ವ ಮತ್ತು ಇತಿಹಾಸ ಮತ್ತು ಜೀವನ ಚರಿತ್ರೆಯನ್ನು ಯುವ ಪೀಳಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ತಿಳಿಸುವಂತ ಜವಾಬ್ದಾರಿ ಅದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಇವತ್ತು ಆಗಿದೆ. ಅದನ್ನು ಬಹುಶಃ ಇವತ್ತು ಅಖಿಲ ಕರ್ನಾಟಕ ಮಹಾನಾಯಕ ಜೆ.ಎಂ.ಬಿ ಬಳಗ ಈ ರೀತಿಯ ಕ್ರೀಡಾಕೂಟವನ್ನು ಹಳ್ಳಿಯಲ್ಲಿ ಹಮ್ಮಿಕೊಂಡು ಇವತ್ತು ಹಲವಾರು ವರ್ಷ ಮಾಡ್ತಾ ಇರೋದು ತಾವು ಕೂಡ ಸಮಾಜ ಮತ್ತು ದೇಶಕ್ಕೆ ಕೂಡ ದೊಡ್ಡ ಮಟ್ಟದ ಒಂದು ಸೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮಹಾತ್ಮ ಗಾಂಧೀಜಿಯ ಕನಸಿನ ಭಾರತ ಏನಿತ್ತ, ಮಹಾತ್ಮ ಗಾಂಧಿಯ ಕನಸಿನ ಭಾರತ ಏನಿತ್ತು ಅದನ್ನು ಬಹುಶಃ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅಳವಡಿಸಿಕೊಂಡು ಇವತ್ತು ಬಹುಶಃ ಅದಕ್ಕೆ ಅತ್ಯುತ್ತಮವಾದ ಪವಿತ್ರವಾದ ಗ್ರಂಥ ಇವತ್ತಾಗಿದೆ. ಅದಕ್ಕೊಂದು ಮಾತು ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾವುದೇ ಸರ್ಕಾರ ರಾಜ್ಯ ಮತ್ತು ಕೇಂದ್ರದಲ್ಲಿ ಬರಲಿ, ಯಾವುದೇ ಸರ್ಕಾರ BR ಅಂಬೇಡ್ಕರ್ನ ಸಂವಿಧಾನಕ್ಕೆ ಅನುಗುಣವಾಗಿ ಆಡಳಿತ ನಡೆಸಿದ್ರೆ ಮಾತ್ರ ಆ ರಾಜ್ಯ ಮತ್ತು ದೇಶ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪ್ರತಿಯೊಂದು ಸರ್ಕಾರ ಕೂಡ ಬಂದಾಗ ಅಂಬೇಡ್ಕರ್ ತತ್ವಕ್ಕೆ ಅನುಗುಣವಾಗಿ ತಮ್ಮ ಅಧಿಕಾರ ನಡೆಸಬೇಕಂತ ಹೇಳಿ ಈ ದೇಶ ಜನ ಇವತ್ತು ಅಪೇಕ್ಷೆ ಬರ್ತಾ ಇದ್ದಾರೆ. ಆದ ಕಾರಣ ಬಹುಶಃ ಇವತ್ತು ನಾವೆಲ್ಲವೂ ಕೂಡ ಈ ಸಂವಿಧಾನ ಗೌರವ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತ ಜವಾಬ್ದಾರಿ ಪ್ರತಿಯೊಬ್ಬರ ಕೂಡ ಇವತ್ತು ಜವಾಬ್ದಾರಿ ಆಗಿದೆ. ನಮಗೆ ಮುಸ್ಲಿಂ ಸಮುದಾಯದವರಿಗೆ ಇವತ್ತು ಕುರಾನ್ ಪವಿತ್ರವಾದ ಗ್ರಂಥ ಇರ್ಬೋದು, ಹಿಂದೂ ಸಹೋದರಿಗೆ ಭಗವದ್ಗೀತೆ ಪವಿತ್ರವಾದ ಗ್ರಂಥ ಇರ್ಬೋದು, ಕ್ರಿಶ್ಚಿಯನ್ ಸಹೋದರಿಗೆ ಬೈಬಲ್ ಇವತ್ತು ಪವಿತ್ರವಾದ ಗ್ರಂಥ ಇರ್ಬೋದು. ಆದ್ರೆ ನಾವು ಮನೆಯಿಂದ ಕಾಲನ್ನು ಹೊರಗಿಟ್ಟಾಗ
ಈ ದೇಶದ ಪವಿತ್ರವಾದ ಗ್ರಂಥ ಯಾವುದಂತ ಹೇಳಿದ್ರೆ ಅದು ಸಂವಿಧಾನ. ಈ ದೇಶದ ಪವಿತ್ರವಾದ ಗ್ರಂಥ ಎಂದು ನಾವು ಪ್ರತಿಜ್ಞೆ ಮಾಡ್ಬೇಕಂತ ಹೇಳಲಿಕ್ಕೆ ನಾನು ಉತ್ತರಿಸ್ತೇನೆ. ಆದರೆ ಈ ಪವಿತ್ರವಾದ ಸಂವಿಧಾನದ ತತ್ವ ಆದರ್ಶಗಳು ತಳಮಟ್ಟದ ಮಣ್ಣಿನಲ್ಲಿ ಉಳಿಬೇಕಾದ ಯಾಕಾಗಿ ನಮ್ಗೆಲ್ಲ ಹಿರಿಯರದು ಉಳಿಸಿಕೊಂಡು ಬಂದಿದ್ದಾರೆ. ಪವಿತ್ರವಾದ ಸಂವಿಧಾನ ಬಹಳ ಗಟ್ಟಿಯಾಗಿ ನಮ್ಮ ನೆಲೆ ನಿಲ್ಲಬೇಕಂತ ಹೇಳಿದ್ರೆ ಇದು ವಿದ್ಯಾರ್ಥಿ ಸಮುದಾಯ, ಯುವ ಪೀಳಿಗೆ ಮತ್ತು ಇನ್ನು ಹುಟ್ಟಿ ಬರುವಂತ ಮಕ್ಕಳು ಈ ದೇಶದಲ್ಲಿ ಅತ್ಯಂತ ಸ್ವಾಭಿಮಾನ ಮತ್ತು ನೆಮ್ಮದಿಯಿಂದ ಸಮಾಧಾನದಿಂದ ಜೀವನ ಮಾಡಬೇಕಾದ್ರೆ ಅದು ಸಂವಿಧಾನ ಬಹಳ ಆಳವಾಗಿ ಬೇರುವಂತ ಕೆಲಸ ಇತ್ತು, ಪ್ರತಿಯೊಬ್ಬರನ್ನು ಕೂಡ ಆಗ್ಬೇಕಂತ ಹೇಳಲಿಕ್ಕೆ ಇಚ್ಛಿಸುವಂತದ್ದು. ಭಾರತ ದೇಶ ಅಂತ ದೇಶ ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋದ್ರೂ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಭಾರತ ದೇಶ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ದೇಶ ತಾವು ಹೋದ್ರೆ ಅಲ್ಲಿ 1 ಹಬ್ಬ 2 ಹಬ್ಬ ತಪ್ಪಿದ 3 ಹಬ್ಬ ವರ್ಷಕ್ಕೆ. ಬೇರೆ ದೇಶದಲ್ಲಿ ತಾವು ಹೋದ್ರೆ ನಮ್ಮ ಮಕ್ಕಳಿಗೆ ಹಿರಿಯರಿಗೆಲ್ಲ ಬೆರೆತುಕೊಳ್ಳಿಕ್ಕೆ 1 ಹಬ್ಬ 2 ತಪ್ಪಿದ್ರೆ 3 ಹಬ್ಬ ವರ್ಷಕ್ಕೆ. ನಮ್ಮ ದೇಶದಲ್ಲಿ ದಿವಸಕ್ಕೆ 3 ಹಬ್ಬ, ಅಲ್ಲಲ್ಲಿ ಹಬ್ಬ, ಪ್ರತಿಯೊಂದು ಹಬ್ಬದ ಎಲ್ಲರೂ ಕೂಡ ಸೇರುವಂತ ಅವಕಾಶ ಸಿಕ್ಕುವಂತ ಒಂದು ಮಕ್ಕಳಿಗೆ ಯುವಕರಿಗೆ ಸಂಸ್ಕೃತಿಯನ್ನು ಬೆಳಗಿಸಿಕೊಂಡು ಉಳಿಸಿಕೊಂಡು ಹೋಗುವಂತ ಅವಕಾಶ ಸಿಕ್ಕಿದ್ರೆ ಅದು ಭಾರತ ಮಣ್ಣಿನಲ್ಲಿ ಮಾತ್ರ ಅಂತ ನಾವು ಇವತ್ತು ಆಲೋಚನೆ ಮಾಡೋದು ಅವಕಾಶ ಆಗ್ಬೇಕು. ಇವತ್ತು ಈ ಸಮಾಜದಲ್ಲಿ ಸರ್ವರಿಗೆ, ದೇಶದಲ್ಲಿ ಸರ್ವರಿಗೆ ಕೂಡ ಅವಕಾಶ ಇದೆ ಅಂತ ಹೇಳಿ ಹಲವಾರು ಉದಾಹರಣೆಗಳು ಇವತ್ತು ಕೊಡುವಂತ ಇತಿಹಾಸ ಇವತ್ತು ನಮ್ಮ ತೋರುವಂತ ಅವಕಾಶ ಇವತ್ತಾಗಿದೆ. ಅದಕ್ಕಾಗಿ ನಾನು ಮೊನ್ನೆ ಬಹುಶಃ ಒಂದು ಕಡೆ ಕುಂಬ್ಳೆಯಲ್ಲಿ ಹೋಗೋ ಸಂದರ್ಭದಲ್ಲಿ ಯಾರೊಬ್ಬ ಫಾರಿನರ್ ಅವನು ಸುತ್ತ ಬ್ಯಾಗ್ ಹಾಕೊಂಡು ಒಬ್ಬಂಟಿಯಾಗಿ ಓಡಾಡ್ತಾ ಇದ್ದ. ನಾನು ನಮ್ಮ ಡ್ರೈವರ್ಗೆ ಹೇಳಿದೆ, ಇವನು ಅಮೆರಿಕ ದೇಶದವನ, ಜರ್ಮನಿ ದೇಶ ಗೊತ್ತಿಲ್ಲ, ಇವನಿಗೆ ಮಧ್ಯಾಹ್ನ 12 ಗಂಟೆಗೆ ಕುಂಬ್ಳೆ ಅಂತ ಪ್ರದೇಶದಲ್ಲಿ ಎಲ್ಲವನ್ನ ಸಂಪತ್ತನ್ನು ಹಾಕಿಕೊಂಡು ಇವನು ಸಸ್ತಲ್ಲಿ ಯಾಕೆ ಓಡಾಡ್ಬೇಕು? ಇವನು ರಿಕ್ಷಾದಲ್ಲಿಯಾ ಮತ್ತೆ ಟ್ರೈನ್ನಲ್ಲಿಯಾ ಬಸ್ಸಿನಲ್ಲಿ ಎಲ್ಲಿಗೆ ಬೇಕು ಇವನಿಗೆ ಹೋಗ್ಬೋದಲ್ಲ ಅಂತ ನನ್ನಷ್ಟಿಗೆ ನಾನು ಆಲೋಚನೆ ಮಾಡ್ತಿದ್ದೆ. 1 ಕಿಲೋಮೀಟರ್ ಹೋಗುವಾಗ ನಾನೇ ಆಲೋಚನೆ ಮಾಡಿದೆ, ಇವತ್ತು ಅಮೆರಿಕ ದೇಶದವನ, ಜರ್ಮನಿಯ ದೇಶವನು ಗೊತ್ತಿಲ್ಲ, ಅವನು ಭಾರತ ದೇಶ ತುತ್ತತುದಿಯದ ಕುಂಬ್ಳೆ ಅಂತ ಪ್ರದೇಶದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಎಲ್ಲವನ ಆಸ್ತಿ ಸಂಪತ್ತನ್ನು ಬ್ಯಾಗಲ್ಲಿ ಹಾಕಿಕೊಂಡು ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡುವ ಧೈರ್ಯ ಬಂದ್ರೆ ಅದು ಭಾರತ ದೇಶದಲ್ಲೇ ಬೇರೆ ಎಲ್ಲಿಯೂ ಕೂಡ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಟ್ ಇಸ್ ದ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ. ಭಾರತ ದೇಶದ ಪ್ರಜಾಪ್ರಭುತ್ವದ ಸೌಂದರ್ಯತೆ ನಾವು ಅರ್ಥ ಮಾಡಿಕೊಳ್ಬೇಕು. ಬಹುಶಃ ಭಾರತ ದೇಶದಲ್ಲಿ ಇವತ್ತು ಬೇರೆ ಬೇರೆ ಜಾತಿ, ಬೇರೆ ಬೇರೆ ವರ್ಗ, ಬೇರೆ ಬೇರೆ ಕಲರ್, ಬೇರೆ ಬೇರೆ ಹೈಟ್, ಬೇರೆ ಬೇರೆ ಲ್ಯಾಂಗ್ವೇಜ್, ಇದೆಲ್ಲವೂ ಕೂಡ ಇವತ್ತು ಬಹುಶಃ ನೀವು ನಾರ್ತ್ ಇಂಡಿಯಾಗೆ ಹೋದ್ರೆ ಅಲ್ಲಿ ಬಹುಶಃ ಬಿಳಿ ಆಗಿದ್ದಾರೆ, ಈ ಕಡೆ ನಾವು ಸ್ವಲ್ಪ ಕಪ್ಪಾಗಿದ್ದೇವೆ, ಇನ್ನೊಂದು ಕಡೆ ಅವರು ಹೈಟ್ ಆಗಿದ್ದಾರೆ, ಇನ್ನೊಂದು ಕಡೆ ಗಿಡ್ಡವಾಗಿದ್ದಾರೆ, ಕೆಲವರ ಕಣ್ಣು ದೊಡ್ಡದಿದೆ, ಕೆಲವರ ಸಣ್ಣದಿದೆ. ಬೇರೆ ಬೇರೆ ಇವತ್ತು ನಮ್ಮ ಭಾಷೆಯಲ್ಲಿ ಕೂಡ ರಾಜ್ಯಕ್ಕೆ ಒಂದು ಭಾಷೆ, ಗ್ರಾಮಕ್ಕೊಂದು ಭಾಷೆ, ಜಿಲ್ಲೆಗೊಂದು ಭಾಷೆ, ಇವತ್ತು ಪ್ರತಿಯೊಂದು ಪ್ರದೇಶ ಕೂಡ ಒಂದೊಂದು ಭಾಷೆ ಇದ್ದುಕೊಂಡು, ಒಂದೊಂದು ಕಲರ್ ಇದ್ದುಕೊಂಡು, ಒಂದೊಂದು ಹೈಟ್ ಇದ್ದುಕೊಂಡು, ಒಂದೊಂದು ರೀತಿಯಿಂದ ಇದ್ದು ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ನಾವು ಭಾರತೀಯರು ಅಂತ ಹೇಳಿದ್ರೆ ಅದು ನಾವು ಸಂವಿಧಾನ ಕೊಟ್ಟಂತ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಯೋಚಿಸುವಂತದ್ದು. ಅದನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ಪ್ರತಿಯೊಬ್ಬರ ಜವಾಬ್ದಾರಿ. ಅದಕ್ಕೆ ಪೂರಕವಾಗಿ ಬಹುಶಃ ಇವತ್ತು JB ಬಳಗ ಇವತ್ತು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮಹಾನಾಯಕ ಎಂಬ ಬಹುಶಃ ಇವತ್ತು ಈ ರೀತಿಯ ಆ ಕಾರ್ಯಕ್ರಮದ ಹಮ್ಮಿಕೊಂಡಿರುವ ಅತ್ಯಂತ ಸಂತೋಷ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಈ ಕ್ಷೇತ್ರ ಜನರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಅದರಲ್ಲಿ ಬಹುಶಃ ಇವತ್ತು ಇತರ ಸಮಾರೋಪ ಸಮಾರಂಭಕ್ಕೆ ಬಹುಶಃ ನಮ್ಮ ಲೋಕೋಪಯೋಗಿ ಸಚಿವರಾಗಿದ್ದುಕೊಂಡು ಇವತ್ತು ಪರಿಷತ್ ಜಾತಿ ಪರಿಷತ್ ಪಂಗಡ ಮಾತ್ರ ಅಲ್ಲ, ಸಮಾಜದ ಎಲ್ಲ ವರ್ಗ ಕೂಡ ಸಮಾನ ಆಯ್ತು ಅಂತ ಇವತ್ತು ನೋಡಿಕೊಂಡು ಸರ್ವರಿಗೂ ಕೂಡ ಇವತ್ತು ವಿಶೇಷದ ಪ್ರೀತಿ ವಿಶ್ವಾಸ ಮುಖಾಂತರ ತಮ್ಮ ಎಲ್ಲಾ ರೀತಿಯ ಸಹಕಾರ ಕೊಡುವಂತ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಇವತ್ತು ಬಂದಿರುವುದು ಮತ್ತು ನಮಗೆ ಅದರಲ್ಲಿ ಕೊಂಡೊಬ್ಬದು ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಪ್ರಸಾದ್ ಅಪ್ಪಾಯ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಯುವಕರು JB ಹೆಸರಲ್ಲಿ ಇವತ್ತು ಈ ಆಟ ಆಡುವ ಸಂದರ್ಭದಲ್ಲಿ ದೂರದ ಬೆಳಗಾವಿನಿಂದ ಬಹುಶಃ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಇದ್ದರೂ ಕೂಡ ಅಲ್ಲಿಂದ ಮಂಗಳೂರಿಗೆ ಬರಬೇಕು. ಇವತ್ತು ಬಂದಿದ್ರೆ ಅದು ನಿಮ್ಮ ಮೇಲಿರುವ ಪ್ರೀತಿ ವಿಶ್ವಾಸ ಮತ್ತು JB ಮತ್ತು ಅಂಬೇಡ್ಕರ್ ಮೇಲಿರುವಂತಹ ವಿಶೇಷವಾದ ಪ್ರೀತಿ ಇವತ್ತು ತಂದಿಲ್ಲಿ ನಿಲ್ಲಿಸಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿಯಲ್ಲಿ ಅಭಯ ಪ್ರಸಾದ್ ಇವತ್ತು ಹುಬ್ಳಿಯಿಂದ ಒಬ್ಬ ಶಾಸಕನಾಗಿ ಎಷ್ಟು ಕೆಲಸ ಇದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಅದೆಲ್ಲ ಬದಿಗಿಟ್ಟು ಬರಬೇಕಾದ್ರೆ ಬಹುಶಃ ಇವತ್ತು ಅಂಬೇಡ್ಕರ್ ಅವರ ಹೆಸರು ಚಿರವಾಗಿ ಬಹುಶಃ ಅವರ ತತ್ವ ಆದರ್ಶಗಳು ಬಲಿಷ್ಠವಾಗಿ ನೆಲೆ ನಿಲ್ಲಲಿಕ್ಕೆ ಎಲ್ಲಾ ರೀತಿಯ ಸಹಕಾರ ಎಲ್ಲರೂ ಕೂಡ ಇವತ್ತು ಕೊಡ್ತಾರೆ. ನಾನು ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಇಡೀ ನನ್ನ ಕ್ಷೇತ್ರ ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದಿಸ್ತೇನೆ. ಇವತ್ತು ನನ್ನ ಕ್ಷೇತ್ರ ಇವತ್ತು ಅತ್ಯಂತ ಅಭಿವೃದ್ಧಿಗೊಂಡು ನಾನು ಯಾವುದೇ ಒಂದು ಪ್ರದೇಶಕ್ಕೆ ಹೋದರೂ ಕೂಡ ದೊಡ್ಡ ಮಟ್ಟದ ಬೇಡಿಕೆ ಇವತ್ತು ಇಲ್ಲ ಅಂತ ಹೇಳಿದ್ರೆ ಎಲ್ಲ ಕೆಲಸ ಕೂಡ ಹೇಳಿದ ಕೆಲಸ ಎಲ್ಲ ಕೂಡ ಇವತ್ತು ಮಾಡಿಕೊಟ್ಟು ಆಗಿದೆ. ನೀವು ಹೇಳಿದ್ದೀರಿ, ನಮ್ಮ ಕೆಲಸ ಇನ್ನೂ ಕೂಡ ಆಗ್ಲಿಲ್ಲ,
ಅಂತ ಯಾವ ಕೂಡ ಅಪವಾದ ಬರದ ಇರದೇ ರೀತಿಯಲ್ಲಿ ಇವತ್ತು ನಮ್ಮ ಸಚಿವನ ಸ್ಪೀಕರ್ ಆಗಿ ನನಗೆ ಎಲ್ಲ ರೀತಿಗೆ ಹೋಗ್ಲಿಕ್ಕೆ ಆಗದಿದ್ರು ಕೂಡ ಇವತ್ತು ನಮ್ಮ ಕ್ಷೇತ್ರದ ಎಲ್ಲ ರೀತಿಯನ್ನು ಕೊಟ್ಟ ಮಾತನ್ನು ಈಡೇರಿಸಿಕೊಳ್ಳಲಿಕ್ಕೆ ಪ್ರಮುಖವಾಗಿ ನನಗೆ ಸಂಪೂರ್ಣವಾದ ಸಹಕಾರ ಮತ್ತು ಅನುದಾನ ಇವತ್ತು ಬರೀ ಫೋನ್ ಮುಖಾಂತರ ಕೊಟ್ಟಿದ್ರೆ ಅದು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಬಹುಶಃ ಇಡೀ ನನ್ನ ಕ್ಷೇತ್ರ ಜನರ ಪರವಾಗಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇಡೀ ಕ್ಷೇತ್ರದ ಅಭಿವೃದ್ಧಿಗೆ ಸುಪೂರಕವಾಗಿ 2 ಸೇತುವೆಗಳು ಒಂದೇ ಕ್ಯಾಬಿನೆಟ್ ನಲ್ಲಿ ಬಹುಶಃ ಕೋಟೆಪುರದಿಂದ 50 ಕೋಟಿ ಬಹುಶಃ ನಮ್ಮ ಕೋಡಿಗೆ ಬೋಲರಕ್ಕೆ ನೇತ್ರಾವತಿ ಸಂಖ್ಯೆ ಹೇಗಿದೆಯಾ ಒಂದು ಗ್ರಾಮದಿಂದ ಇನ್ನು ಗ್ರಾಮಕ್ಕೆ ಸಂಪರ್ಕಿಸುವಂತಹ ಸುಮಾರು 250 ಕೋಟಿ ರೂಪಾಯಿ ಇವತ್ತೊಂದು ಸಂಖ್ಯೆ ಇವತ್ತು ಕೋಟೆಪುರದಿಂದ ಬೋಲಾರಕ್ಕೆ, ಅದೇ ರೀತಿ ಸಜ್ಪದಿಂದ ತುಂಬೆಗೆ ಸಂಪರ್ಕಿಸುವಂತ 62 ಕೋಟಿ ರೂಪಾಯಿಯ ಬ್ರಿಡ್ಜ್, ಸುಮಾರು 320 ಕೋಟಿ ರೂಪಾಯಿಯ ಬ್ರಿಡ್ಜ್ ಅನ್ನು ಒಂದೇ ದಿವಸ ಒಂದೇ ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿಕೊಟ್ಟು ಇತಿಹಾಸ ಇದ್ರೆ ಅದರದ್ದು ಉಲ್ಲಾಲಕ್ಕೆ ಇವತ್ತು ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ಯಾವುದೆಲ್ಲ ನಾವು ರಸ್ತೆಗೆ ಕೇಳಿದೇವ ಎಲ್ಲ ರಸ್ತೆಗಳು ಕೂಡ ಇವತ್ತು ನಮಗೆ ಅನುದಾನ ಇವತ್ತು ಕೊಟ್ಟಿರ್ತಾರೆ. ಏನು ನಾವು ಕೊಟ್ಟಿದ್ದಾರೆ ಅದು ಈ ವರ್ಷ ಟೆಂಡರ್ ಆಗಿ ಮುಗಿದ ನಂತರ ಬಹುಶಃ ನೀವು ಮತ್ತೆ ಹುಡುಕಬೇಕು ಎಲ್ಲಿ ನಮಗೆ ರಸ್ತೆ ಇದೆ ಡಾಮರ್ ಮಾಡ್ಲಿಕ್ಕೆ, ನಿಮಗೆ ರಸ್ತೆ ಸಿಗ್ಲಿಕ್ಕಿಲ್ಲ ಅಲ್ಲಿ ಹೋಗಿ ನೀವು ಹುಡುಕಿಕೊಂಡು ನೀವು ಬರ್ಬೇಕಷ್ಟೇ, ಅಥವಾ ಹೊಸ ರಸ್ತೆ ಯಾವುದು ನಿರ್ಮಾಣ ಮಾಡಿ ನೀವು ಹೇಳ್ಬೇಕಷ್ಟೇ. ಹೊಸ ರಸ್ತೆ ಮಾಡಿ ಟೆನ್ಷನ್ ಇಲ್ಲ, ಅದು 5 ವರ್ಷ ಓಟಾದ ನಂತರ ಮಾಡುವ, ಹೇಗೆ ಮಾಡೋ ಗಡಿಬಿಡಿಲಿ ಅನ್ನೋದಕ್ಕೆ ಇವ್ರು ಅದು ಯಾವುದು ನಾವು ಲಾಸ್ಟ್ ಟೈಮ್ ನಾವು ಹೇಳಿದ್ದೇವ ಆ ಎಲ್ಲ ಕೆಲಸ ಕೂಡ ಇವತ್ತು ಆಗ್ತಾ ಬಂದಿದೆ ಅಂತ ಬಹಳ ಸಂತೋಷ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಇಡೀ ನನ್ನ ಕ್ಷೇತ್ರದ ಪರವಾಗಿ ನಾನು ಫಸ್ಟ್ ಆಲೋಚನೆ ಮಾಡಿದೆ, ಅವರ ಅನುದಾನಕ್ಕೆ ವಿಶೇಷವಾಗಿ ಅವರಿಗೆ ಒಂದು ಗೌರವ ಸನ್ಮಾನ ಮಾಡಬೇಕು. ಅದಾಗೋದು ಯಾಕೆಂತ ಹೇಳಿದ್ರೆ ನಾದು ನಮ್ಮ ಶಂಕುಸ್ಥಾಪನೆ ಇದೆ ಅವತ್ತೇ ಇಡೀ ಬಹಳ ಅದ್ದೂರಿಯಿಂದ ಪ್ರೀತಿಯಿಂದ ಬಹುಶಃ ಅದಕ್ಕೆ ನಾವು ಗೌರವಿಸುವಂತಹ ದಿವಸ ಇಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಆದ ಕಾರಣ ಬಹುಶಃ ಅವರಿಗೆ ನಾನು ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಅವರು ಈ ಕಾರ್ಯಕ್ರಮಕ್ಕೆ ಬಂದು ವಿಶೇಷವಾದ ಪ್ರೋತ್ಸಾಹ ತಮ್ಗೆಲ್ಲರಿಗೂ ಕೂಡ ಕೊಟ್ಟಿದ್ದೀರಿ. ನೀವು ಸಂಘಟಕರು ಬಹಳ ಕಷ್ಟದಿಂದ, ಯಾಕಂದ್ರೆ 15 ತಿಂಗಳಿಂದ ರಾತ್ರಿ ಹಗಲು ಬಹುಶಃ ನೀವು ಪಟ್ಟಂತ ಕಷ್ಟ ಇದು ನಿರ್ಮಾಣ ನಮಗೆ ಬಹಳ ಸುಲಭವಾಗಿ ಕಾಣ್ತದೆ, ಆದರೆ ಬಹುಶಃ ಇದು ಪಟ್ಟಂತ ಕಷ್ಟ ಅಷ್ಟೇ ಇಷ್ಟ ಅಲ್ಲ, ನಿಮ್ಮ ಶ್ರಮ ಇದೆಲ್ಲವೂ ಕೂಡ ಇವತ್ತಿನ ಯಶಸ್ವಿಯೇ ಅದು ನಿಮ್ಮ ಶ್ರಮದ ಒಂದು ಪ್ರತಿಫಲ ನಮಗೆ ಕಾಣಲಿಕ್ಕೆ ಇವತ್ತು ಸಿಗ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಅತ್ಯಂತ ಸಂತೋಷ. ನಮ್ಮ ನಾಯಕರ ಜೊತೆ ನಮ್ಮ ಎಲ್ಲ ಧಾರ್ಮಿಕ ದೇವಸ್ಥಾನಗಳ ಎಲ್ಲ ಧಾರ್ಮಿಕ ಮುಖಂಡರುಗಳು ಕೂಡ ಇವತ್ತು ಬಹುಶಃ ತಮ್ಮ ಒಟ್ಟಿಗೆ ಬಂದು ಇವತ್ತು ನಮ್ಗೆಲ್ಲರೂ ಕೂಡ ಆಶೀರ್ವಾಚನ ಮತ್ತು ಸಲಹೆ ಸೂಚನೆ ಎಲ್ಲ ಅವತ್ತು ಕೊಟ್ಟಿದ್ದಾರೆ. ಕಳೆದ 3 ದಿವಸಗಳಿಂದ ಬೇರೆ ಬೇರೆ ಆ ನಮ್ಮ ಅತಿಥಿಗಳು ಮತ್ತು ಕಾರ್ಯಕರ್ತರು ಊರವರು ತಮ್ಮೂರವ ಸಾಕರು ಕೂಡ ಇವತ್ತು ಕೊಟ್ಟು ಇದರ ದೊಡ್ಡ ಮಾಡುವ ಅತ್ಯುತ್ತಮವಾಗಿ ಕ್ರೀಡಾ ನಿರ್ಮಾಣ ಮಾಡಲಿಕ್ಕೆ ಕೂಡ ಸಹಾಯವನ್ನು ನೀಡಿದ್ದಾರೆ. ಅದಕ್ಕಾಗಿ ನಾನು ಈಗಾಗಲೇ ಹೇಳಿದ್ದೇನೆ, ಬಹುಶಃ ಪಂಚಾಯತ್ ಮಾಡಿದ್ದೀರ ಅದು ಈಗಾಗಲೇ ನಾನು ಹೇಳಿದ್ದೇನೆ, ಇದನ್ನು ನಾವು ಸ್ಪೋರ್ಟ್ಸ್ ಮತ್ತು ಯೂತ್ಗೆ ಸರ್ವಿಸ್ಗೆ ಇದನ್ನು RTC ಚೇಂಜ್ ಮಾಡಿ, ನೀವು ಯಾವಾಗ ಇದನ್ನು ಚೇಂಜ್ ಮಾಡ್ತೀರಾ ಇದಕ್ಕೆ ವಿಶೇಷವಾದ ಶಾಸಕ ನಿಧಿಯಿಂದ 2 ಕೋಟಿ ರೂಪಾಯಿ ಮೀಸಲಿಟ್ಟು ಮಿನಿ ಸ್ಟೇಡಿಯಂ ಆಗಿ ನಿರ್ಮಾಣ ಮಾಡಿಕೊಡುವ ಕೆಲಸ ಖಂಡಿತವಾಗಿ ನಾನು ಇವತ್ತು ಮಾಡ್ತಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ವೇದಿಕೆಯಲ್ಲಿ ಒಂದೆಲ್ಲ ನಮ್ಮ ಗಣ್ಯ ಅತಿಥಿಗಳನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳ ವ್ಯಕ್ತಿತ್ವ ಮೈಗೂಡಿಸಿಕೊಳ್ಳುವಂತ ಅವಕಾಶ ಸಿಗ್ಲಿ ಅಂತ ನಾನು ಹೇಳಿಕೊಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್.